ರೈತ ಆತ್ಮಹತ್ಯೆ ಹೆಚ್ಚಾಗೋದು, ಅದರಿಂದನೇ ತಂಟೆ ಮರ್ಡರು ಆಗೋದು. ಅದಕ್ಕೆ ಇದು ಎಲ್ಲವನ್ನು ತಡೆಯಲಿಕ್ಕೆ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಾರೆ ಅಂದ್ರೆ ಭೂಮಪ್ಪ. ಅವರು ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಲಿಕ್ಕೆ ಹಗಲು ರಾತ್ರಿ ಶ್ರಮಿಸ್ತಾ ಇರ್ತೀರಿ. ಕೆಸರು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ. ನಾವು ನೋಡ್ತೀವಿ, ನಮ್ಮ ಸ್ನೇಹಿತರು ಕೂಡ ರಾಜೀವ್ ಆಗಲಿ, ಮಹಾದೇವ್ ಆಗಲಿ ಎಲ್ಲರೂ ಇರ್ತಾರೆ, ಬರ್ತಾರೆ, ಭೇಟಿ ಆಗ್ತಿರ್ತಾರೆ. ಅದಕ್ಕೆ ಒಂದು ದಿವಸ ಅವ್ರ ಗಾಡ್ಯಾಗ ಕೂತೀನಿ ನಾನು, ಅವ್ರಿಗೆ ಮಾರುತಿ ಗಾಡಿ ಇತ್ತು. ನಾ ಗಾಡ್ಯಾಗ ಕೂತ್ರಿ, ಈ ಗಾಡ್ಯಾಗ ನೀವು ಹೆಂಗೆ ರೀ ಪ್ರವಾಸ ಮಾಡ್ತೀರಿ ಅಂತ ಕೇಳಿದೆ. ಅಂದ್ರೆ ಇಷ್ಟು ಕೆಸರಿತ್ತು. ಇಲ್ಲ ಸರ್, ಹಿಂಗೆ ಹೋಗಾಕತ್ತಿತ್ರಿ, ಅಲ್ಲಿ ಹೊಲ್ದಾಗ ಹೋದ್ರೆ ನಾವು ಎ ಸಿ ರೂಮ್ದಾಗ ಹೋಗಾಕ ಬರೋಂಗಿಲ್ಲ. ಅದಕ್ಕೆ ಅಂದರೆ ಎಂಥ ಪ್ರತಿಕೂಲ ಪರಿಸ್ಥಿತಿ ಇದ್ದರೂ ಕೂಡ ನೀವು ಅಲ್ಲಿ ಹೋಗಿ ಕೆಲಸ ಮಾಡಿ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿರ್ತೀರಿ. ಇಂಥ ಕಾರ್ಯನಿರ್ವಹಿಸ್ತಕ್ಕಂಥವ್ರದ್ದು ಸಂಕಷ್ಟ ಬೇಡಿಕೆಗಳೇನು ಭಾಳ ಇಲ್ಲ. ನಿಮ್ಮನ್ನು ಮುಖ್ಯವಾಗಿ ಸರ್ಕಾರಿ ನೌಕರಂತ ಪರಿಗಣಿಸಿ ಆ ನಿಟ್ಟಿನಲ್ಲಿ ಆ ಒಂದು ದಾರಿಯಲ್ಲಿ ಅದಕ್ಕೆ ಅನುಮತಿ ನೀಡಿದರೆ ಮಾತ್ರ ಆಟೋಮೆಟಿಕಲಿ ಬಾಕಿ ನೀವೇನು ಕೇಳಿದಿರಿ ಅವು ತನ್ನಿಂದ ತಾನೇ ಬಂದುಬಿಡ್ತವೆ. ಆ ಬೇಡಿಕೆ ನಿಮ್ಮನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಸರ್ಕಾರಿ ನೌಕರರಿಗೆ ಸಿಗ್ತಕ್ಕಂಥ ವೇತನ ಆ ನಿಟ್ಟಿನಲ್ಲಿ ನಮಗೂ ಸಿಗಬೇಕು. ಮತ್ತು ನಾವು ಇದಕ್ಕಿಂತ ಹೆಚ್ಚಿನ ಮುತುವರ್ಜಿ ವಹಿಸಿ ರೈತರ ಸಂಕಷ್ಟಗಳನ್ನ ದೂರ ಮಾಡಲಿಕ್ಕೆ ಆಗಲಾಗಿ ಶ್ರಮಿಸ್ತೇವೆ ಅನ್ನೋದಿದೆ. ಈಗಾಗಲೇ ಸರ್ಕಾರದ ವತಿಯಿಂದ ನಮ್ಮ ಕಾರ್ಮಿಕ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ತಮ್ಮ ಟೆಂಟಿಗೆ ಇಲ್ಲಿ ಧರಣಿಗೆ ಭೇಟಿ ಕೊಟ್ಟಿರಬೇಕು, ಕೊಟ್ಟು ಮನವಿಯನ್ನು ಸ್ವೀಕರಿಸುತ್ತಾರೆ. ಯಾಕಂದರೆ ಸರ್ಕಾರದ ಪರವಾಗಿ ದಿನ ಈ ಧರಣಿ ನಿರತ ಅನಂತ ಮೋರ್ಚೆಗಳದಾವ, ಹೋರಾಟಗಳದಾವ. ಪ್ರತಿ ದಿನ ಇಬ್ಬರು ಸಚಿವರಿಗೆ ಈ ಕಡೆ ಒಂದು ಭಾಗ ಇದೆ, ನಿಸರ್ಗ ಗಾರ್ಡನ್ ಈ ಕಡೆ, ಇಲ್ಲಿ ಸುಮಾರು 8-10 ಟೆಂಟ್ ಅದಾವೆ. ಆ ಕಡೆ ಒಂದು ಭಾಗ ಇದೆ, ಆ ಭಾಗಕ್ಕೆ ಒಬ್ಬರು ಸಚಿವರು ಹೋಗ್ತಾರೆ, ಈ ಭಾಗ ಕಡೆ ಒಬ್ಬರು ಸಚಿವರು ಬರ್ತಾರೆ. ಜವಾಬ್ದಾರಿ ಅವರು ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸಿ ಆ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾದಂಥ ಸೆಕ್ರೆಟರಿ ಅವರಿಗೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿಗಳಿಗೆ ಮಾಹಿತಿಯನ್ನು ತಲುಪಿಸ್ತಕ್ಕಂಥ ವ್ಯವಸ್ಥೆ ಆ ಸಚಿವರು ಮಾಡ್ತಾರೆ. ಅದಕ್ಕಾಗಿ ಸರ್ಕಾರದ ಪರವಾಗಿ ಸಂತೋಷ್ ಲಾಡ್ ಸಾಹೇಬರು ಬಂದು ನಿಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ನಿನ್ನೆ ವಿಧಾನಸೌಧದಲ್ಲಿ ಕೃಷ್ಣ ಬೈರೇಗೌಡರು ಸಾಹೇಬರು ಸಿಕ್ಕಾಗ ಮಾತನಾಡುವಾಗ ನನಗಿದು ಇದು ಮಾಹಿತಿ ಇತ್ತು. 2-3 ದಿವಸ ಹಿಂದೆಯೇ ಇವ್ರು ಬಂದು ರಾಜೀವಾದ ಬಂದು ನನ್ನ ಕೈಗೆ ಮಾಹಿತಿ ಕೊಟ್ಟು, ಸರ್ ಹಿಂಗೆ ಆಗಬೇಕು ಮತ್ತು ಸ್ವಲ್ಪ ನೀವು ಹೇಳ್ರಿ ಅವ್ರಿಗೆ ಅಂತ ಅಂದಾಗ ನಾನು ನಿನ್ನೆ ನನಗೆ ಕೃಷ್ಣ ಬೈರೇಗೌಡರು ಸಿಕ್ಕಿದ್ದೆ. ಅವ್ರ ಹತ್ರ ಇಲ್ಲ ಅಧ್ಯಕ್ಷರೇ ಅದು ಮಾಡಲೇಬೇಕು, ಆದರೂ ಕೂಡ ಏನಿದೆ ಅದು ಒಂದು ನಿಟ್ಟಿನಲ್ಲಿ ಕ್ಯಾಬಿನೆಟಿಗೆ ಬಂದು ಚರ್ಚೆ ಮಾಡಿ ಒಂದು ಪೂರ್ವಭಾವಿ ಸಭೆ ಕರೆಸಿ ಆರ್ಥಿಕ ಎಷ್ಟು ಹೊರೆ ಆಗ್ತೈತೆ ಏನು ಅನ್ನೋದನ್ನು ಸವಿಸ್ತರವಾಗಿ ಚರ್ಚೆ ಮಾಡಿ ಅದ್ರ ಮೇಲೆ ಒಂದು ಕಮಿಟಿಯನ್ನು ಮಾಡಿ ಒಂದು ಹಂತಕ್ಕೆ ಬರಬೇಕಾಗುತ್ತೆ. ಸ್ವಲ್ಪ ಟೈಮ್ ತಗುತ್ತೆ, ನಮಗೂ ಕೊಡಬೇಕು ಅನ್ನೋ ಮನಸ್ಸು ಇದೆ ಅಂತ ಮಾತಾಡಿ ಅವರು ಭಾಳ ಕ್ಲಿಯರ್ ಆಗಿ ಹೇಳಿದರು. 20 ವರ್ಷಗಳ ಕಾಲ ಈ ರಂಗದಲ್ಲಿ, ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥವ್ರಿಗೆ ನ್ಯಾಯ ಕೊಡಲೇಬೇಕು. ಇಂಥ ಹೋರಾಟಗಳಿಗೆ ನೀವು ಇವತ್ತು ಒಂದು ದಿವಸ ಪೆಂಡಿಂಗ್ ಇಟ್ಟರೆ ನೀವು 6,000 ಭೂಮಾಪಕರಿದ್ದೀರಿ, ಹೌದಿಲ್ಲ? ಅಂದರೆ ಇವತ್ತು 6,000 ಕೆಲಸ ನಿಂತಂಗೆ. 6,000 ಕೆಲಸಗಳು ಇವತ್ತು ಸ್ಟಾಪ್. ಅದು ಬ್ಯಾಗ್ಲಾಗ್ ಮತ್ತೆ ತುಂಬ ಆಗಿರ್ಬೇಕಾದ್ರೆ ಮತ್ತೊಂದು ದಿವಸ ನೀವು ಎಕ್ಸ್ಟ್ರಾ ದುಡಿಬೇಕಾಗ್ತದೆ. ಅಂದ್ರೆ ಆ ನಿಟ್ಟಿನಲ್ಲಿ ನೀವು ಯಾರು ಕೂಡ ಇಂಥ ಧರಣಿ ಸತ್ಯಾಗ್ರಹಕ್ಕೆ ಅವಕಾಶ ಕೊಡಿದ್ರೆ ಆದಷ್ಟು ಬೇಗನೆ ಸರ್ಕಾರ ಇದಕ್ಕೆ ಕ್ರಮ ವಹಿಸಬೇಕಂತ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಗಮನಕ್ಕೆ ತರ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಗಮನಕ್ಕೆ ತರ್ತೀವಿ. ಹೆಚ್ಚಾಗಿ ಕೃಷ್ಣ ಬೈರೇಗೌಡರು ಇದರ ಬಗ್ಗೆ ಮುತುವರ್ಜಿ ವಹಿಸಿ ಆದಷ್ಟು ಬೇಗನೆ ನಿರ್ಣಯ ಕೈಗೊಳ್ಳಲಿಕ್ಕೆ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡ್ತೀವಿ. ಯಾಕಂದರೆ ನಾವೆಲ್ಲರೂ ಕೂಡ ಈ ಸರ್ಕಾರದ 10 ಹಲವಾರು ಯೋಜನೆ
ಸರ್ಕಾರ ಯಾರ ವಿರೋಧಿ ಅಲ್ಲ. ಕರ್ನಾಟಕದಲ್ಲಿ ಇರೋ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ, ಇವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ರೈತ ವಿರೋಧಿ ಅಲ್ಲ, ಕಾರ್ಮಿಕ ವಿರೋಧಿ ಅಲ್ಲ, ನೌಕರರ ವಿರೋಧಿ ಅಲ್ಲ, ಯಾರ ವಿರೋಧಿನೇ ಅಲ್ಲ. ಅವರ ಪರವಾಗಿ ಆದಷ್ಟು ಎಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಈ ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿ ಕೂಡ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಹಿಂದ ಮುಂದೆ ಆಗ್ತವೆ. ಯಾಕೆಂದರೆ ನಿಮ್ಮಲ್ಲಿ KGP ಇದ್ದಂಗೆ ಕಮ್ಮಿ ಜಾಸ್ತಿ ಸರ್ಕಾರದಲ್ಲಿ ಕೂಡ KGP ಆಗಬೇಕಾದ್ರೆ ಒಂದು ಸ್ವಲ್ಪ ತಡ ಹಿಡುತ್ತೆ. ಒಂದು ಕೆಲಸ ಒಂದು ಜಲ್ದಿ ಆಗ್ತದೆ, ಒಂದು ಕೆಲಸ ಹಿಂದ ಮುಂದೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲರ ಮನವರಿಕೆ ಮಾಡ್ತೀವಿ. ನಮಗೆ ರಾಜು ಅವರು ಮತ್ತು ಇವರೆಲ್ಲ ಸಂಗಾತಿಗಳು ಒಂದು ಇಲ್ಲ ನೀವು ಬರಬೇಕು ಅಂದಾಗ ನಾನು ಒಂದು ಸ್ವಲ್ಪ ಬೇರೆ ಕಡೆ ಆ ಸೈಡ್ ಟೆಂಟ್ಗಳಿಗೆ ಇದ್ದೆ ಮಿನಿಸ್ಟರ್ ಜೊತೆ. ಆಮೇಲೆ ಇಲ್ಲಿ ಬಂದೆ. ಈಗ ನಾನು ಸತೀಶ್ ಜಾರಕಿಹೊಳಿಗೆ ಹೋಗಿ ಬರೋಣ ತಂದೆ. ಇಲ್ಲ, ಈಗಾಗಲೇ ಒಬ್ಬರು ಸಚಿವರಿಗೆ ಚಾರ್ಜ್ ಕೊಟ್ಟಿದ್ದೀವಿ, ಅವ್ರು ಹೋಗಿ ಬಂದಿದ್ದಾರೆ. ಸಂತೋಷ್ ಲಾಡ್ ಅವ್ರು ಬಂದು ಮನವಿ ತಗೊಂಡು ಆಮೇಲೆ ಇವತ್ತು ನಾನಿಲ್ಲ, ನಾಳೆ ನನಗೆ ಚಾರ್ಜ್ ಇದೆ. ನಾಳೆ ಯಾರು ಧರಣಿ ನಿಂತಿರ್ತಾರೆ ಅವ್ರ ಕಡೆ ನಾನು ಅಂತಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಅವರವರಲ್ಲಿ ಸಚಿವ ಸಂಪುಟದಲ್ಲಿ ಯಾರು ಯಾವ ದಿವಸ ಹೋಗಬೇಕು ಅನ್ನೋ ತೀರ್ಮಾನ ಆಗಿರೋದ್ರಿಂದ ಅವರವರು ಬಂದು ವಿಸಿಟ್ ಮಾಡ್ತಾರೆ. ನಾವು ಕೂಡ ಈ ನಿಮ್ಮ ಮನವಿಯನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ಸಚಿವರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಅಗದಿ ಫ್ರೀ ಟೈಮ್ದಲ್ಲಿ ಸಿಕ್ಕಾಗ ಮುಖ್ಯಮಂತ್ರಿಯವರಾಗಲಿ ಅವರು ಗಮನಕ್ಕೆ ಕೂಡ ತರ್ತೀವಿ. ಯಾಕಂದರೆ ಭಾಳ ನೀವು ಸರ್ವೆ ಮಾಡಿಕೊಂಡು ನಿಮ್ಮ ಮಕ್ಕಳನ್ನ ಹೈಯರ್ ಎಜುಕೇಷನ್ ಮಾಡೋಕ್ಕಾಗಲ್ಲ. ಸರ್ವೆ ಫೀದಲ್ಲಿ ಹೈಯರ್ ಎಜುಕೇಷನ್ ಆಗಲಿ ಇನ್ನಿತರ ಸೌಲಭ್ಯಗಳಾಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ವಯಸ್ಸು 20 ವರ್ಷ ಅಂದರೆ ಐ ಆಮ್ ಎ ಮ್ಯಾಥಮೆಟಿಕ್ಸ್ ಟೀಚರ್. ನಾನು ಶಿಕ್ಷಕನಿದ್ದೆ. ಆಕ್ಸಿಡೆಂಟಲಿ ಎಂಟರ್ಡ್ ಇಂಟು ಪಾಲಿಟಿಕ್ಸ್. ಅದಕ್ಕೆ 20 ವರ್ಷ ನೌಕರಿ ಇತ್ತು ನನಗೆ, ಅವಾಗೆ ಬಿಟ್ಟು ಬಂದಿದ್ದೀನಿ ನಾನು. ನನಗೊಂದು ಮಾತು ಹೇಳ್ತೀನಿ, 20 ವರ್ಷದಿಂದ ದುಡಿತೀರಂದರೆ ನಮ್ಮ ಜೀವನದಲ್ಲಿ ಸರಾಸರಿ ಆಯುರ್ಮಾನ